ಇದು ನಮ್ಮ ಸಾಹಿತ್ಯ ಕಡೆಯಿಂದ ಮತ್ತೆ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಎಲ್ಲರಿಗೂ ಧನ್ಯವಾದಗಳು. ನಮ್ ಜಮೀಲರ್ ಆಗಿರ್ಬೋದು, ಜಾಫರಣ್ಣ ಆಗಿರೋದು ಎಲ್ಲರೂ, ಯಾಕಂದ್ರೆ ಎಲ್ಲರ ಹೆಸರು ಹೇಳಕ್ ಅವಕಾಶ ಇಲ್ಲ, ಸಾಹೇಬ್ರಿದ್ದಾರೆ ಕಾಲಾವಕಾಶ ಕಮ್ಮಿ ಇದೆ. ಬಟ್ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿರೋದಕ್ಕೆ ತಮ್ಗೆಲ್ಲರಿಗೂ ಧನ್ಯವಾದ. ಅದೇ ರೀತಿ ನಮ್ಮ ಸುಭಾಷ್ ನಗರ ಗ್ರಾಮಸ್ಥರ ಪರವಾಗಿ ಸುರೇಶ್ ಅಣ್ಣನವರಿಗೆ ಎಲ್ಲ ಗ್ಯಾರಂಟಿಗಳನ್ನ 5 ಗ್ಯಾರಂಟಿಗಳನ್ನ ಇವತ್ತು ರಾಜ್ಯದ ಜನರಿಗೆ ಕೊಡುವಂತಹ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಅದ್ರ ಜೊತೆಗೆ ಇವತ್ತು ಸುಭಾಷ್ ನಗರದ ಅಭಿವೃದ್ಧಿಗೆ ಆಗಿನವರು ಕಾರ್ಪೊರೇಟ್ ಆಗಿದ್ದಂಥ ಸಂದರ್ಭದಲ್ಲಿ ಈ ಭಾಗಕ್ಕೆ ಏನೆಲ್ಲ ಅನುದಾನಗಳು ಬೇಕೋ ಎಲ್ಲವನ್ನೂ ಕೂಡ ಕೊಟ್ಟಿದ್ದೇವೆ. ಜೊತೆಗೆ ಸುಭಾಷ್ ನಗರ ಅಂತ ಅಂದರೆ ಹಿಂದೂ, ಕ್ರೈಸ್ತ, ಮುಸಲ್ಮಾನ್ 3 ಜನ ಒಟ್ಟಾಗಿ ಇರ್ತಕ್ಕಂಥ ಒಂದು ಭಾವೈಕ್ಯತಾ ಸಂಕೇತದ ಒಂದು ಪ್ರದೇಶ. ಎಲ್ಲರೂ ಕೂಡ ಒಗ್ಗಟ್ಟಿಂದ ಇವತ್ತು ಏನು ಜಾತ್ಯಾತೀತ ತತ್ವಗಳ ಮೇಲೆ ನಾವು ಹೋರಾಟವನ್ನು ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೂಡ ಇವತ್ತು ಒಗ್ಗಟ್ಟಿನಲ್ಲಿ ವಾಸ ಮಾಡ್ತಾ ಬಹಳನ್ನ ಬದುಕನ್ನು ಕಟ್ಕೊಳ್ಳುವಂತಹ ಪ್ರಯತ್ನವನ್ನು ತಾವೇನು ಮಾಡ್ತಾ ಇದ್ದೀವಿ. ಇವತ್ತು ಕಾಂಗ್ರೆಸ್ ಪಕ್ಷ ಸದಾ ಯಾವತ್ತೂ ಕೂಡ ದೀನದಲಿತರ ಪರವಾಗಿ, ಹಿಂದೂ ವರ್ಗದ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಬಡವರು ಯಾರಿದ್ದಾರೆ, ಕಾರ್ಮಿಕ ವರ್ಗ ಏನಾದಿದೆ ಆ ಕಾರ್ಮಿಕ ವರ್ಗಕ್ಕೆ ಶಕ್ತಿಯನ್ನು ತುಂಬುವಂಥ ಕೆಲಸಗಳನ್ನು ಮಾಡ್ತಾ ಇವತ್ತು ಈ ದೇಶದಲ್ಲಿ ಒಂದು ಐಕ್ಯತೆ, ಒಂದು ಒಗ್ಗಟ್ಟು, ಈ ಭದ್ರತೆಯನ್ನು ವಹಿಸಬೇಕಾದಂತಹ ಕೆಲಸ ನಮ್ಮೆಲ್ಲರ ಜವಾಬ್ದಾರಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ತಮ್ಮನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇವತ್ತು ಅನೇಕ ರೀತಿಯ ಹೋರಾಟಗಳನ್ನು ಮಾಡ್ತಾ ಭಾರತದ ಒಗ್ಗಟ್ಟನ್ನು, ಭಾರತದ ಐಕ್ಯತೆಯನ್ನು ಉಳಿಸಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಕೂಡ ಈ ದೇಶದ ಒಗ್ಗಟ್ಟಿಗೆ ಕೂಡ ಪಾದಯಾತ್ರೆಯನ್ನು ಮಾಡಿದ ಉದ್ದೇಶ ಏನು ಅಂತಂದ್ರೆ ದೇಶದಲ್ಲಿ ಐಕ್ಯತೆ ಇರಬೇಕು, ಒಗ್ಗಟ್ಟು ಇರಬೇಕು, ಎಲ್ಲ ಜಾತಿ ಧರ್ಮಗಳು ಒಂದಾಗಿ ಈ ದೇಶವನ್ನು ಕಟ್ಟಬೇಕು. ಸ್ವತಂತ್ರ ಬರುವಂಥ ಸಂದರ್ಭದಲ್ಲಿ ನಾವೆಲ್ಲರಿಗೂ ಆ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಿ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಿದ್ದೇವೆ. ಆ ಸ್ವತಂತ್ರವನ್ನು, ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅಂತ ಹೇಳಿದ್ರೆ ಇವತ್ತು ಸರ್ವಾಧಿಕಾರಿ ಧೋರಣೆ ಏನಿದೆ ಈ ದೇಶದಲ್ಲಿ, ಸರ್ವಾಧಿಕಾರಿ ಧೋರಣೆಯನ್ನು ಹೋಗಲಾಡಿಸಲಿಕ್ಕೆ ಎಲ್ಲರೂ ಕೂಡ ಒಂದಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಭಾರತ್ ಜೋಡೋ ಐಕ್ಯತಾ ಯಾತ್ರೆಯನ್ನು ರಾಹುಲ್ ಗಾಂಧಿ ಅವರು ಇವತ್ತು ಇಡೀ ದೇಶ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ, ಇವತ್ತು ಗುಜರಾತ್ನಿಂದ ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಯಾತ್ರೆಯನ್ನು ಮಾಡಿ ಇವತ್ತು ಒಂದು ಸಂಕೇತವಾಗಿದ್ದಾರೆ ಐಕ್ಯತೆಯ ಸಂಕೇತವಾಗಿದ್ದಾರೆ. ನಾನಾದರೂ ತಮ್ಮ ಹೇಳೋದಿಷ್ಟೇ, ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಅತ್ಯುತ್ತಮವಾದ ಆಡಳಿತವನ್ನು, ಬೆಂಗಳೂರನ್ನ ಅಭಿವೃದ್ಧಿಪಡಿಸಲಿಕ್ಕೆ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ನಾನಾದರೂ ಹೇಳಲಿಕ್ಕೆ ಬಯಸೋದಿಷ್ಟೇ, ಸುಭಾಷ್ ನಗರಕ್ಕೆ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿರೋದ್ರಿಂದ ನನಗೂ ಕೂಡ ಹೆಚ್ಚಿನ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಮತ್ತೊಮ್ಮೆ ನಿಮ್ಮ ತಮಗೆ ಅವಕಾಶ ಮಾಡಿಕೊಟ್ರೆ ಈ ಭಾಗದ ಏನು ರಸ್ತೆ ಚರಂಡಿಗಳಿರ್ಬೋದು, ಬಡವರಿಗೆ ಮನೆ ಒದಗಿಸ್ತಕ್ಕಂಥದ್ದು ಮತ್ತು ಕಾವೇರಿ ಕುಡಿಯಲ್ಲಿ ಕೊಟ್ಟಿದ್ದೀವಿ, ಪ್ರತಿನಿತ್ಯ ಕೊಡ್ತೀನಿ ಅಂತ ಹೇಳಿ ಬಂದಿದ್ದೀವಿ. ಕಾವೇರಿ ಹಿಂದೆನೇ ಕಾವೇರಿ ನೀರನ್ನು ಕೊಟ್ಟಿದ್ವಿ. ಇನ್ನೂ ಹೆಚ್ಚಿನ ಕಾವೇರಿ ನೀರನ್ನು ಪ್ರತಿನಿತ್ಯ ಕೊಡಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ಮನವಿಯನ್ನು ಮಾಡಿದ್ದೇನೆ. ಅವರು ಕೂಡ ಸಹಮತಿಯನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ನನ್ನ ಕ್ರಮ ಸಂಖ್ಯೆ 2, 2ನೇ ಕ್ರಮ ಸಂಖ್ಯೆಯ ಹಸ್ತದ ಗುರುತಿಗೆ ತಮ್ಮ ಅತ್ಯಮೂಲ್ಯವಾದಂತಹ ಮತವನ್ನು ತಾವೆಲ್ಲೂ ಕೂಡ ನೀಡಬೇಕು ಅಂತ ಕೇಳ್ತಾ ಇವತ್ತು
ಜಾಫರ್ ಖಾನ್ ಅವರು, ಜಮೀರ್ ಖಾನ್ ಅವರು, ಫರೂಕ್ ಪಾಷಾ ಅವರು, ಸಲೀಂ ಖಾನ್ ಅವರು, ಮುಸ್ತಫಾ ಪಾಷಾ, ಇಬ್ರಾಹಿಂ ಪಾಷಾ, ಅಮೀರ್ ಪಾಷಾ, ನಯಾನ್, ಫಿರೋಜ್ ಪಾಷಾ, ಫಯಾಜ್ ಇವರೆಲ್ಲರೂ ಕೂಡ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಸುಭಾಷ್ ನಗರದಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಸ್ನೇಹಿತರೆ, ಎಲ್ಲ ಹಿರಿಯರೇ, ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತ ಬಂಧುಗಳೇ, ಇವತ್ತಿನ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರಂತ ಆರ್ ಕೆ ರಮೇಶ್ ಅವರೇ, ಮಂಜುನಾಥ್ನವರೇ, ಇವತ್ತು ಅನೇಕರು ಬಿಜೆಪಿ ಮತ್ತು ಜೆಡಿಎಸ್ ಅನ್ನು ಬಿಟ್ಟು ನಮ್ಮ ಪಕ್ಷವನ್ನು ಸೇರ್ಪಡೆಯಾಗ್ತಾ ಇದ್ದೇವೆ. ಅವರೆಲ್ಲರೂ ಕೂಡ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ನಾನು ಬಯಸ್ತೇನೆ. ಈಗಾಗಲೇ ಆರ್ ಕೆ ರಮೇಶ್ ಅವರು ಮಾತನಾಡ್ತಾ ಸರ್ಕಾರದ ತಮ್ಗೆಲ್ಲ ಮತವನ್ನು ಆಯ್ಕೆ ಮಾಡ್ತಾ ನಮ್ಮ ಮಾತನ್ನು ಮುಗಿಸ್ತೇನೆ.